ನನ್ ಕಲೆಕ್ಷನ್ ದುಡ್ಡು ನಿಮ್ ಕೊಡ್ರಿ. ಇವಾಗ ಸನ್ರೈಸ್ ನೋಡೋಣ ಅಂತ ಇಲ್ಲಿ ನಿಲ್ಸಿದೀವಿ. ಕಡೆಗೆ ಹೋಗ್ ಬಂದ್ವಿ. ಫುಲ್ ಫ್ರೆಶ್ ನೀರು. ಕರೆಕ್ಟಾಗಿ ಆರ್ಚ್ ಹತ್ರ ಇದೀವಿ. ಎಲ್ಲ ಚೆಕಿಂಗ್ ಮಾಡ್ತವ್ರೆ. ಡ್ರಿಂಕ್ಸ್ ಏನಾರು ತಗೊಬಂದಿರ ಅಂತ ಕೇಳ್ತವ್ರೆ. ಗೈಸ್ ನೋಡಿ ಜಿಂಕೆಗಳು. ಸಾಲ ಮಾಡಿ ಟ್ರಿಪ್ ಮಾಡು. ಸಾಲ ಮಾಡಿ ಊರು ಬಿಟ್ಟು ಹೋಗ್ಬೇಕು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಾಸನಿಂದ ಕೊಟ್ಟೂರಿಗೆ ಹೊರಟಿದ್ದೀವಿ. ಕಾರಲ್ಲಿ ಹೋಗ್ತಿದ್ದೀವಿ. 5 ಜನ ಹೋಗ್ತಿದ್ದೀವಿ ಇಲ್ಲಿಂದ, ನಮ್ಮೂರಿಂದ. ನಿಮಗೆ ಫುಲ್ ಜರ್ನಿನ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇವಾಗ ಇಲ್ಲಿ ನಮ್ಮೂರಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಡೋಣ ಅಂತ ಬಂದಿದ್ದೀವಿ. ನಾಯಿಗಳು ಬೇರೆ ಬಗ್ಲುತ್ತಾವೆ ನೋಡಿ. ಇಲ್ಲಿ ಯಾರೋ ಕಳ್ಳರು ಬಂದವ್ರೆ ಅಂತ ಬಗ್ಲುತ್ತಾವೆ. ನಿಮಗೆ ಪೂರ್ತಿ ವಿಡಿಯೋ ಮಾಡಿ ಎಲ್ಲ ತೋರಿಸ್ತೀನಿ ಯಾವ ಥರ ಇರುತ್ತೆ ನಮ್ಮ ಜರ್ನಿ ಅಂತ. ಮತ್ತು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮುಂದೆ ಕೊಚ್ಬಿಡು ಗೈಸ್. ನಮ್ಮ ಪೂಜಾರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡವ್ರೆ. ಪೂಜಾರು ಅನ್ಬಿಟ್ಕೊಳ್ಳ ಅವ್ನು ಜಗಳ ಆಡ್ತಾವ್ನಿ. ಪೂಜಾರು ಅನ್ಬೇಡಕ್ಕಂಡ ಅವ್ನು ಜಗಳ ಅವತ್ತೇನೆ. ಅಂದಮೇಲೆ ಪೂಜಾರಿ ಅಂತ ಏನೋ ಕಂದೆ. ಪೂಜಾರಿ ಅಲ್ಲ ಅಂದೆ. ಮತ್ತು ಇನ್ನೇನು ಅನ್ಬೇಕಂತ? ಶಾಸ್ತ್ರಿ ಅನ್ಬೇಕಂತ. ಪವನನ್ ಮಂತ್ರ ಹೇಳ. ರೌಂಡ್ ಹೋಗ್ಬರೋಗ ಆಯ್ತಾ? ರೌಂಡ್ ಹೋಗಿದ್ದಾರೆ. ಇವನು ಹೇಳ್ತಾನೆ ಕಾಯಿ ತಗೊಂಡು ಒಂದು ರೌಂಡ್ ಹೋಗ್ಬಾರ್ದಂತೆ. ಏನಿಲ್ಲ ಗೊತ್ತಲ್ಲ. ಗೈಸ್ ಇವಾಗ ಹೊರಟಿದ್ದೀವಿ. ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ನೋಡಿ. ಹೋಯ್ತಾ ಇದ್ದೀವಿ. ತೋರಿಸ್ತೀನಿ ಫುಲ್ ನಿಮಗೆ ಜರ್ನಿ ಎಲ್ಲ ಯಾವ ಥರ ಇರುತ್ತೆ ಅಂತ. ಗೈಸ್ ಇವಾಗ ಪೆಟ್ರೋಲ್ ಹಾಕಿಸ್ಕೊತಿದ್ದೀವಿ ಗಾಡಿಗೆ ನೋಡಿ. ನೀನೇ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದೀನಾ? ನೀನೇ ಕೆಲಸ ಸೇರ್ಕೊಬಿಡತ್ತಿ. ಹಾಂ, ಎಷ್ಟು ಕೈಯಲ್ಲಿ ಹಿಡ್ಕೊಂಡಿದ್ಯಲ್ಲ? ಇದು ನನ್ನ ಕಲೆಕ್ಷನ್ ದುಡ್ಡು ನಿಮ್ ಕೊಡ್ರಿ. ಕಲೆಕ್ಷನ್ ಎಲ್ಲಿ ಕಲೆಕ್ಷನ್ ಮಾಡಕ್ ಹೋಯ್ದಪ್ಪ? ಇಲ್ಲೇ ಪೆಟ್ರೋಲ್ ಬಂಕಲ್ಲಿ. ಯಾವ ಕಲೆಕ್ಷನ್ ಅಣ್ಣ? ಗೈಸ್ ಟೈಮ್ ಬಂದು ಒಂದು 5:30 ಆಗೈತೆ. ಕರೆಕ್ಟಾಗಿ 5:30 ಎಕ್ಸಾಕ್ಟಾಗಿ. ನೋಡಿ ಯಾವ ಥರ ಇದೆ ವ್ಯೂ ಅಂತ. ಅರ್ಲಿ ಮಾರ್ನಿಂಗ್ 5:15 ಯಾವ ಥರ ಇದೆ ವ್ಯೂ ಅಂತ. ಟೈಮ್ ಬಂದು 5:53 ಆಗೈತೆ. ಫುಲ್ಲು ಬೆಳಕಾಗ್ಬಿಟ್ಟೈತೆ ನೋಡಿ. ಫುಲ್ ಬೆಳಕಾಗ್ಬಿಟ್ಟೈತೆ 5:53ಕ್ಕೆ. ಟೀ ಕುಡಿತಿದ್ದೀವಿ ಇಲ್ಲಿ. ನಿದ್ದೆ ಬರ್ತಿತ್ತು, ಸ್ವಲ್ಪ ಸೈಡಿಗೆ ಹಾಕ್ಬಿಟ್ಟು ಟೀ ಕುಡಿಯೋದು. ನೆಕ್ಸ್ಟ್ ಪ್ಲ್ಯಾನ್ ಏನೋ ಚಂದು? ಕೆರೆ ಕಡೆಗೆ ಹೋಗೋದ. ಕೆರೆ ಕಡೆಗೆ ಹೋಗಿ ತೊಳ್ಕೊಂಬರೋದು. ಇವಾಗ ಸನ್ರೈಸ್ ನೋಡೋಣ ಅಂತ ಇಲ್ಲಿ ನಿಲ್ಸಿದ್ದೀವಿ ನೋಡಿ. ವ್ಯೂಗಳು ಚೆನ್ನಾಗೈತೆ. ನಮ್ಮ ಗಾಡಿ ಡಿಕ್ಕಿ ತೋರಿಸ್ತಿಂತಡ್ರಿ ನೋಡಿ. ಪಾತ್ರೆ, ಇಲ್ಲಿ ಸ್ನ್ಯಾಕ್ಸ್ ನೋಡಿ. ಫುಲ್ ತುಂಬ ಹೋಗ್ಬಿಟ್ಟೈತೆ. ಇವಾಗ ಸನ್ರೈಸ್ ನೋಡಿ ಎಂಜಾಯ್ ಮಾಡಿ. ಏನಾದಿ ಪವನ್ ಏನ್ ಮಾಡ್ತಾ ಇಲ್ಲ? ತಲೆ ಬಚ್ಕತಿದ್ಯಾ? ತಲೆ ಕೆಟ್ಟೋಗ್ಬಿಟ್ಟೈತೆ ಅವನಿಗೆ. ಚಂದ ಹೋಗಿ ಬಂದ ಕೆರೆ ಕಡೆಗೆ? ಕೆರೆ ಕಡೆಗೆ ಹೋಗ್ ಬಂದ್ವಿ. ಫುಲ್ ಫ್ರೆಶ್ ನೀರು. ನೀರೇ ಸಿಕ್ಲಿಲ್ಲ ಅಂತ ಅವನು? ಅವನಿಗೆ ಸಿಕ್ಕಿಲ್ಲ. ಅವ್ನು ಕುಳ್ಳ ಅವನಲ್ಲ, ಅದಕ್ಕೆ ನೀನು ಉದ್ದ ಇದೆಯಲ್ಲ ಸಿಕ್ತಾ? ಪಾಪ ಅಂತ ವಾಟರ್ ಬಾಟ್ಲ್ ಹಾಕಿ ತಗೊಂಡಂಗ್ ಕೊಟ್ಟಿದ್ದೀನಿ. ಆದ್ರೂ ಬಂಡಿಗೆ ಉಚ್ಕೊಂತ ಇದ್ದಲ್ಲ. ಆದ್ರೂ ನಿನ್ನೆ ವಿಡಿಯೋ ಮಾಡ್ಬೇಕಾರೆ ಚಂದದು ಫ್ಲಾಶ್ ಲೈಟ್ ಹಾಕಿದ್ದಕ್ಕೆ ಎಷ್ಟು ಬೆಳ್ಳ ಕಾಣಿಸ್ತಿದ್ದ ಅಂದ್ರೆ. ಇವಾಗ್ಲೂ ಬರ್ಲ ಬೆಳಗ್ಗೆ ಕಾಣ್ತೀರ. ಇವಾಗೇನು ಅಲ್ಲಿ ಸನ್ರೈಸ್ ಏನಂತೀಯ ಚಂದು? ಗೈಸ್ ನಾವು ಎಲ್ಲಿಗೆ ಹೊರಟಿರೋದು ಅಂದರೆ ಡೈರೆಕ್ಟ್ ಕೊಟ್ಟಿಯೂರಿಗೆ ಹೋಯ್ತಿಲ್ಲ. ಫಸ್ಟು ವೈನಾಡಿಗೆ ಹೋಗಿ ವೈನಾಡಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೆಕ್ಸ್ಟು ಕೊಟ್ಟಿಯೂರಿಗೆ ಹೋಯ್ತಿರೋದು. ಈ ವೀಕೆಂಡಲ್ಲಿ ಏನಕ್ಕೆ ಹೋಯ್ತಿದ್ದೀವಿ ಅಂತಂದರೆ ನಮಗೆ ಇದೇ ಮಂತು ಸೆಮ್ ಎಕ್ಸಾಮ್ ಬೇರೆ ಇದೆ. ಅದಕ್ಕೆ ಬೇರೆ ಓದ್ಕೋಬೇಕು. ಇಲ್ಲಾಂದರೆ ಮನೆಯಲ್ಲಿ ಕೇಳಂಗಿಲ್ಲ ಸುಪ್ರಭಾತನ. ಅದಕ್ಕೋಸ್ಕರ ಬೇಗ ಹೊರಟಿರೋದು. ಮತ್ತು ಕೊಟ್ಟಿಯೂರಿಗೆ ಹೋಗಿ
ಇವತ್ತು ವೈನಾಡ್ ಫುಲ್ ಎಕ್ಸ್ಪ್ಲೋರ್ ಮಾಡಿ ನಾಳೆ ಕೊಟ್ಟಿಯೂರಿಗೆ ಹೋಗಿ ನಾಡಿದ್ದು ಕಣ್ಣೂರಿಗೆ ಹೋಗೋದು. ಕೊಟ್ಟಿಯೂರಲ್ಲಿ ಸ್ವಲ್ಪ ರಶ್ ಐತೆ ಅಂತ ಎಲ್ಲ ಹೇಳ್ತವ್ರೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಎಲ್ಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಚಂದು ಬ್ರಷ್ ಮಾಡ್ದವನೇ, ಬಾಯಿ ತೊಗೊಳ್ರಲ್ಲ. ಬಾಯಿ ತೊಳೆಯಲ್ಲ ಕಣ ಚಂದ, ಹಂಗೆ ಅಲ್ಲೂ ಜೊತೆ ಬಾಯಿ ತೊಗೊಳ್ಳ. ಚಂದ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯಾ? ನಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆ. ಎಷ್ಟಿದೆ? ಇಷ್ಟು ಇದೆ. ಅಷ್ಟೈತಾ ಗೈಸ್? ಇವಾಗ ಕೇರ್ ನಗರದಿಂದ ಹೊರಟಿದ್ದೀವಿ. ಕೇರ್ ನಗರದಲ್ಲಿ ಟಿಫನ್ ಮಾಡ್ಕೊಂಡು ಇವಾಗ ಹುಣಸೂರು ರೋಡಲ್ಲಿ ಹೋಯ್ತಿದ್ದೀವಿ. ಇದು ನಾಗರೊಳಗೆ ಜಾಯ್ನ್ ಆಗುತ್ತೆ. ನೀವು ಏನಾದರೂ ಹಾಸನ ಸೈಡಿಂದ ಬರ್ತೀರಾ ಅಂದರೆ ಪಿರಿಯಾಪಟ್ಟಣ ಮೇಲೂ ಬರ್ಬೋದು, ಪಿರಿಯಾಪಟ್ಟಣ ರಾಮನಾಥಪುರ ಮೇಲೆ ಬರ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ನೋಡಿ. ಇದು ರೋಡ್ ಚೆನ್ನಾಗೈತೆ, ಆ ರೋಡು ಚೆನ್ನಾಗೈತೆ, ನಿಮ್ಮಿಷ್ಟ ಯಾವ ರೋಡಲ್ಲಾದರೂ ಬರ್ಬೋದು. ಮುಂದೆ ತೋರಿಸ್ತೀನಿ ನಾಗರಹೊಳೆಯಲ್ಲಿ ಫಾರೆಸ್ಟ್ ರೋಡ್ ಯಾವ ಥರ ಇದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ನಾಗರಹೊಳೆ ಫಾರೆಸ್ಟ್ ಒಳಗೆ ಎಂಟ್ರ್ ಆಯ್ತಿದ್ದೀವಿ. ನೋಡ್ಬೋದು ಕರೆಕ್ಟಾಗಿ ಆರ್ಚ್ ಹತ್ರ ಇದ್ದೀವಿ. ಎಲ್ಲ ಚೆಕಿಂಗ್ ಮಾಡ್ತವ್ರೆ. ಡ್ರಿಂಕ್ಸ್ ಏನಾರು ತಗೊಬಂದಿದ್ದೀರಾ ಅಂತ ಕೇಳ್ತವ್ರೆ. ನಾವು ಇಲ್ಲ ಅಣ್ಣ ಸ್ಟೂಡೆಂಟ್ಸ್ ಅಂತ ಅಂದಿದ್ದಕ್ಕೆ ಸ್ವಲ್ಪ ಏನು ಅಷ್ಟೊಂದೇನು ಚೆಕ್ ಮಾಡಲಿಲ್ಲ, ಸುಮ್ಮನೆ ಬಿಟ್ಟು ಕಳಿಸ್ತವ್ರೆ. ಗೈಸ್ ಇಲ್ಲಿ ನೋಡಿ ಜಿಂಕೆಗಳು ಒಳಗಡೆ ಹೋಯ್ತವೆ. ಅಲ್ಲಿ ಕಾಣಿಸ್ತಿಲ್ವಾ? ಗೈಸ್ ಇಲ್ಲಿ ನೋಡಿ ಮಂಕಿಗಳು ಕಾಣಿಸ್ತಿದ್ದಾವೆ, ಆನೆಗಳೇನು ಕಾಣಿಸ್ತಿಲ್ಲ ಸದ್ಯಕ್ಕೆ. ಜಿಂಕೆ ಮಾತ್ರ ಇದೊಂದು ಅಷ್ಟೇ ಕಾಣಿಸಿರೋದು. ಗೈಸ್ ಫುಲ್ ಹತ್ರದಲ್ಲೇ ಜಿಂಕೆಗಳು ನೋಡಿ ಎಷ್ಟು ಇದ್ದಾವೆ, ಫುಲ್ ಜಿಂಕೆಗಳು. ಗೈಸ್ ಫಾರೆಸ್ಟಿಂದ ಹೊರಟಿದ್ದೀವಿ. ಇವಾಗ ಏನು ಕಾಣಿಸ್ತಿಲ್ಲ, ಜಿಂಕೆ ಮತ್ತು ಮಂಕಿ ಮಾತ್ರ ಕಾಣಿಸಿದ್ದು. ಅದು ಬಿಟ್ರೆ ಏನು ಕಾಣಿಸ್ತಿಲ್ಲ, ಯಾವ ಆನೆನೂ ಕಾಣಿಸ್ತಿಲ್ಲ, ಯಾವ ಸಿಂಹ ಯಾವ ಹುಲಿ ಏನು ಕಾಣಿಸ್ತಾ ಇಲ್ಲ. ಬರೀ ಜಿಂಕೆ ಮಾತ್ರ ಬೆಜ್ಜಾನಿದ್ದಾವೆ ಜಿಂಕೆಗಳು. ಜಿಂಕೆ ಲವರ್ಸ್ ಏನಾರು ಇದ್ದರೆ ಜಿಂಕ 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 ಅನ್ಕೊಂಡು ಬನ್ನಿ. ಗೈಸ್ ನಾಗರಹೊಳೆ ಫಾರೆಸ್ಟ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ವೈನಾಡ್ ಹೋಗ್ಬೇಕಾದ್ರೆ ಒಂದು ವ್ಯೂ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಐತೆ ಅಂತ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ, ಫೋನಲ್ಲಿ ಡೈರೆಕ್ಟಾಗಿ ನೋಡಬೇಕು ಮಾತ್ರ ಯಾವ ಥರ ಐತೆ ಅಂದರೆ ಸ್ವರ್ಗ ಸ್ವರ್ಗ. ಗೈಸ್ ವೈನಾಡಿನ 10 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಇಲ್ಲಿ ವ್ಯೂ ಮಾತ್ರ ಯಾವ ಥರ ಇದೆ ಅಂದರೆ ಫುಲ್ ಮಸ್ತಾಗೈತೆ. ಫೋನಲ್ಲಿ ತೋರಿಸಿದ್ರೆ ಏನು ಅಷ್ಟು ಗೊತ್ತಾಗಲ್ಲ, ಇಲ್ಲೇ ಡೈರೆಕ್ಟಾಗಿ ಬಂದ್ಬಿಟ್ಟು ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಯಾವ ಥರ ಇದೆ ಅಂತ. ನೋಡಿ ಎಲ್ಲ ಫೋಟೋಶೂಟ್ ಮಾಡ್ತವ್ರೆ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ಫುಲ್ ಪೀಸ್ ಆಗೈತೆ ಮಾತ್ರ, ಯಾವುದೇ ಡಿಸ್ಟರ್ಬೆನ್ಸು, ಯಾವಾಗಲೂ ಬರೀ ಟ್ರಾಫಿಕ್ ಸೌಂಡ್ ಕೇಳಿ 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 ಬೋರ್ ಆಗಿದ್ದವ್ರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಮಾತ್ರ. ಗೈಸ್ ಇವಾಗ ವೈನಾಡಿಂದ ಒಂದು ಸ್ವಲ್ಪ ದೂರ ಬಂದಿದ್ದೀವಿ, ಯಾವುದೋ ಪೂಕೋಡ್ ಲೇಕ್ ಅಂತ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಕಾಫಿ ಎಸ್ಟೇಟ್ ಇತ್ತು, ತೋರಿಸ್ತೀನಿ ನಿಮ್ಗೆ ಯಾವ ಥರ ಐತೆ ಅಂತ. ನೋಡಿ ಯಾವ ಥರ ಇದೆ ಈ ವ್ಯೂ. ಮತ್ತು ಇಲ್ಲಿ ಆಪೋಸಿಟ್ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ವ್ಯೂ. ನೀವೇನಾದರೂ ವೈನಾಡಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಈ ಸ್ಪಾಟ್ನ ಮಿಸ್ ಮಾಡಿಬಿಡಿ, ಒಳ್ಳೆ ಚೆನ್ನಾಗೈತೆ. ಇವಾಗ ಒಳಗಡೆ ಹೋಗೋದು ಹೆಂಗೆ ಏನಿಲ್ಲ, ಹೆಂಗೆ ಕೇಳ್ಬೇಕಲ್ಲ ಅವ್ರನ್ನ. ಏನಿಲ್ಲ ಬ್ರೋ, ನಮ್ ಗಿರಿ ಹೋಗ್ತಾನಲ್ಲ ಅಣ್ಣಂಗೆ ಕೇಳ್ತಾನೆ, ಯಾರು ವೇರ್ ಇಸ್ ದಿ ಮೇನ್ ಗೇಟ್ ಫಾರ್ ಎಂಟರ್ ದಿಸ್ ಎಸ್ಟೇಟ್. ದುಡ್ಡು ಕೇಳಿದ್ರೆ ಏನು ಮಾಡ್ತೀಯಾ? ದುಡ್ಡು ಕೇಳಿದ್ರೆ ಏನಿಲ್ಲ, ಸಾಲ ಮಾಡಿ ಬಂದಿದೀವಿ, ಇನ್ನೊಂದು ಸ್ವಲ್ಪ ಸಾಲ ಮಾಡ್ತೀವಿ ಅಷ್ಟೇ. ಸಾಲ ಮಾಡಿ ಟ್ರಿಪ್ ಮಾಡು. ಸಾಲ ಮಾಡಿ ಟ್ರಿಪ್ ಮಾಡ್ಬೇಕಂತ. ಈಗ ನೋಡಿ ಈಗ ಇವನ ಹತ್ರ ಕಲ್ಕಳಿ, ಸಾಲ ಮಾಡ್ಬಿಟ್ಟು ಬಿಟ್ಟು ಹೋಗ್ಬೇಕಷ್ಟೇ. ಸಾಲ ಮಾಡಿ 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 ಊರು ಬಿಟ್ಟು ಹೋಗ್ಬೇಕು. ಸಾಲ ಮಾಡಿ ಟ್ರಿಪ್ ಆಗ್ಲಾ ಇನ್ನೊಂದ್ಸಲಿ ಅವರಪ್ಪ ಎಕ್ಸಾಮ್ ಫೀ ಕೊಟ್ರ ಇಲ್ಲಿ ಮಾಡಕ್ ಬಂದಾನ. ಇಲ್ಲಿ ಅವರಪ್ಪ ಎಕ್ಸಾಮ್ ಕಟ್ಟು ಅಂತ ಎಕ್ಸಾಮ್ ಫೀಸ್ ಕೊಟ್ಟೈತೆ. ಅವನು ಬ್ಯಾಕ್ಲಾಗ್ಗಳು ಜಾಸ್ತಿ ಅವೆ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಟೂರಿಗೆ ಬಂದವನು. ಗೈಸ್ ಟೀ ಎಸ್ಟೇಟಲ್ಲಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಲು.
ನೀವು ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಕಳ್ದೋಯ್ತೀರಾ. ನೋಡಿ ಯಾವ ಥರ ಇದೆ ವ್ಯೂ, ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗೈತೆ ಮಾತ್ರ ವ್ಯೂ. ಇದು ಬಂದು ವೈನಾಡಿಂದ ಪೂಕೋಡ್ ಲೇಕಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ, ಅದು ಲೋಕಲ್ ಅವ್ರನ್ನ ಏನು ಪರ್ಮಿಷನ್ ಕೇಳಿಲ್ಲ ನಾವು, ಹಾಗೆ ಬಂದ್ಬಿಟ್ಟಿದ್ದೀವಿ. ಬಂದರೆ ಏನಂತಾರೆ ಗೊತ್ತಿಲ್ಲ, ಬೇಗ ಫೋಟೋ ಎಲ್ಲ ತಗೊಬಿಟ್ಟು ಹೋಗ್ಬಿಡ್ತೀವಿ.